ಸೋಪಾಧಿಕವಾಗಿರುತ್ತದೆ. ನೋಡ್ರಿ ನಂತರ ಒಂದು ವೇಳೆ ಬ್ರಹ್ಮವೆಂಬ ಶಬ್ದದ ವಾಚ್ಯವು ಏನಂತ ನೋಡ್ರಿ, ಒಂದು ವೇಳೆ ಬ್ರಹ್ಮವೆಂಬ ಶಬ್ದದ ವಾಚ್ಯವು, ಶಬ್ದ ಏನಾಯ್ತು, ವಾಚ್ಯಕ್ಕಾಯ್ತು, ಬ್ರಹ್ಮ ವಾಚ್ಯ. ಒಂದು ವೇಳೆ ಬ್ರಹ್ಮವೆಂಬ ಶಬ್ದದ ವಾಚ್ಯವು ಕೂಡ ಸೋಪಾಧಿಕವಾಗಿರುತ್ತದೆ. ಯಾಕಂದರೆ ವ್ಯಾಪಕ ವಸ್ತುವಿನ ಹೆಸರು ಬ್ರಹ್ಮವಿರುತ್ತದೆ. ವ್ಯಾಪಕ ವಸ್ತುವಿನ ಹೆಸರ ಬ್ರಹ್ಮ ಅಂತ ಕರೆದ್ರು. ಆ ವ್ಯಾಪಕತ್ವವು ಎರಡು ಪ್ರಕಾರವಿರುತ್ತದೆ. ಒಂದೇನು ಆಪೇಕ್ಷಿಕತ್ವ ವ್ಯಾಪಕತ್ವವಿರುತ್ತದೆ, ಮತ್ತು ಎರಡನೇದು ಇನ್ನೊಂದು ನಿರಪೇಕ್ಷಿಕತ್ವ ವ್ಯಾಪಕತ್ವ ಇರುತ್ತದೆ. ಒಂದೇ ಹೇಳ್ತಾರೆ ಇಲ್ಲಿ, ಯಾವ ವಸ್ತು ಒಂದು ಪದಾರ್ಥದ ಅಪೇಕ್ಷೆಯಿಂದ ವ್ಯಾಪಕವಾಗಿದ್ದು ಮತ್ತೊಂದು ಪದಾರ್ಥದ ಅಪೇಕ್ಷೆಯಿಂದ ವ್ಯಾಪಕವಾಗಿರುವುದಿಲ್ಲವೋ ಅದರಲ್ಲಿ ಆಪೇಕ್ಷಿಕತ್ವ ವ್ಯಾಪಕತ್ವವು ಹೇಳಲ್ಪಡುತ್ತದೆ. ಹೇಗೆಂದರೆ ಪೃಥ್ವಿ ಮೊದಲಾದವುಗಳ ಅಪೇಕ್ಷೆಯಿಂದ ಮಾಯೆಯು ವ್ಯಾಪಕವಾಗಿರುತ್ತದೆ. ಪೃಥ್ವಿಗಿಂತ ಜಲ ವ್ಯಾಪಕ ಮತ್ತು ಸೂಕ್ಷ್ಮದ. ಯಾಕಂದ್ರೆ ಪೃಥ್ವಿನ ಎಲ್ಲಪ್ಪ ಅಂದ್ರೆ ಅರಿವ್ಯಾಗ ಕಟ್ಲಿಕ್ಕರೆ ಬರ್ತದೆ, ಜಲ ಅರಿವ್ಯಾಗ ಕಟ್ಲಿಕ್ಕೆ ಬರಂಗಿಲ್ಲ. ಯಾಕೆ? ಸೂಕ್ಷ್ಮದ ವ್ಯಾಪಕದ. ಇನ್ನ ಜಲದಕ್ಕಿಂತಲೂ ಅಗ್ನಿ ವ್ಯಾಪಕದ, ಸೂಕ್ಷ್ಮದ. ಜಲ ಇನ್ನ ಕೊಡದಾಗ ತುಂಬಲ್ಕರೆ ಬರ್ತದೆ, ಅಗ್ನಿ ಅದು ಕೊಡದಾಗನು ತುಂಬಲ್ಕ ಬರಲ್ಲ. ಅಗ್ನಿ ಅಂದ್ರೆ ಇದ್ಲಿಗಂದಿರಿ ಮತ್ತೆ ಜ್ವಾಲೆ, ಅದು ಕೊಡದಾಗ ತುಂಬಲ್ಕು ಬರುವುದಿಲ್ಲ. ಯಾಕಂದ್ರೆ ಅದು ಈ ಜಲದಕ್ಕಿಂತಲೂ ವ್ಯಾಪಕನೂ ಅದ, ಸೂಕ್ಷ್ಮದ. ಇನ್ನ ಅಗ್ನಿಕ್ಕಿಂತಲೂ ವಾಯು ಏನಂದ್ರೆ ಅದು ಸೂಕ್ಷ್ಮದ ವ್ಯಾಪಕದ. ಆ ವಾಯುಕ್ಕಿಂತಲೂ ಆಕಾಶ, ಅದನ್ನು ಹೆಂಗದಪ್ಪ ಅಂತ ಕೇಳಿದ್ರೆ ಸೂಕ್ಷ್ಮದ ವ್ಯಾಪಕದ. ಆ ವಾಯುಕ್ಕಿಂತಲೂ ಆಕಾಶ, ಏನು ವಾಯು ಓಡಾಡಿದ್ರೆ ಎಲ್ಲಿ ಓಡಾಡ್ಬೇಕು? ಆಕಾಶದಾಗೆ ಓಡಾಡ್ಬೇಕಲ್ಲದು. ಅದಕ್ಕೆ ಈ ವಾಯುಕ್ಕಿಂತಲೂ ಆಕಾಶ ಹೆಂಗದಪ್ಪ ಅಂತ ಕೇಳಿದ್ರೆ ಸೂಕ್ಷ್ಮದ ವ್ಯಾಪಕದ. ಆ ಆಕಾಶಕ್ಕಿಂತಲೂ ಮಾಯಾ ಹೆಂಗದಪ್ಪ ಅಂತ ಕೇಳಿದ್ರೆ ಅದು ಅದಕ್ಕಿಂತಲೂ ಸೂಕ್ಷ್ಮದ, ಆಕಾಶಕ್ಕಿಂತಲೂ ವ್ಯಾಪಕದ. ಅದಕ್ಕೆ ಹೇಳ್ತಾರೆ ಅವರಲ್ಲಿ, ಪೃಥ್ವಿ ಮೊದಲಾದವುಗಳ ಅಪೇಕ್ಷೆಯಿಂದ ಮಾಯೆಯು ವ್ಯಾಪಕವಾಗಿರುತ್ತದೆ, ಆದರೆ ಚೇತನದ ಅಪೇಕ್ಷೆಯಿಂದ ವ್ಯಾಪಕವಿರುವುದಿಲ್ಲ. ಯಾವುದು? ಮಾಯಾ ಎಲ್ಲ ಭೂತಗಳಿಗಿಂತ ಸೂಕ್ಷ್ಮ ವ್ಯಾಪಕಿದ್ರೂ ಸಹಿತ ಚೇತನದ ಅಪೇಕ್ಷೆಯಿಂದ ವ್ಯಾಪಕವಿರುವುದಿಲ್ಲದು. ಆದ್ದರಿಂದ ಮಾಯೆಯಲ್ಲಿ ಆಪೇಕ್ಷಿಕತ್ವ ವ್ಯಾಪಕವಿರುತ್ತದೆ. ಮತ್ತು ಎರಡನೇದ್ದು, ಯಾವ ವಸ್ತು ಸರ್ವದರ ಅಪೇಕ್ಷೆಯಿಂದ ವ್ಯಾಪಕವಾಗಿರುವುದು ಆ ವಸ್ತುವಿನಲ್ಲಿರುವ ವ್ಯಾಪಕತ್ವವು ಅದು ನಿರಪೇಕ್ಷಿಕತ್ವ ವ್ಯಾಪಕವೆಂದು ಹೇಳಲ್ಪಡುತ್ತದೆ. ನೋಡ್ರಿ ಏನಂದ್ರು, ಯಾವ ವಸ್ತುವಿನಲ್ಲಿರುವ ವ್ಯಾಪಕತ್ವವು, ಎರಡನೇ ಅಕಡ, ಯಾವ ವಸ್ತು ಸರ್ವದರ ಅಪೇಕ್ಷೆಯಿಂದ ವ್ಯಾಪಕವಾಗಿರುವುದು ಆ ವಸ್ತುವಿನಲ್ಲಿರುವ ವ್ಯಾಪಕತ್ವವು ನಿರಪೇಕ್ಷಿಕತ್ವ ವ್ಯಾಪಕವೆಂದು ಹೇಳಲ್ಪಡುತ್ತದೆ. ಆ ನಿರಪೇಕ್ಷಿಕತ್ವ ವ್ಯಾಪಕತ್ವವು ಚೇತನದಲ್ಲಿರುತ್ತದೆ. ಆ ನಿರಪೇಕ್ಷಕತ್ವ ವ್ಯಾಪಕ ಎಲ್ಲಿದಪ್ಪ ಅಂತ ಕೇಳಿದ್ರೆ ಚೇತನದಲ್ಲಿರುತ್ತದೆ. ಯಾಕಂದರೆ ಚೇತನದ ಸಮಾನವಾಗಿಯೂ ಅಥವಾ ಚೇತನದಿಂದ ಅಧಿಕವಾಗಿಯೂ ಬೇರೆ ಯಾವುದೂ ವ್ಯಾಪಕವಿರುವುದಿಲ್ಲ. ಅಲ್ಲಿ ನೆತ್ತು ಗಾಡಿ, ಅದಕ್ಕಿಂತ ಮತ್ತೊಂದು ವ್ಯಾಪಕ, ಅದಕ್ಕಿಂತ ವಸ್ತು ಅದಕ್ಕಿಂತ ಅಧಿಕವಾದದ್ದು ಮತ್ತೊಂದು ಯಾವುದೂ ಇಲ್ಲ. ಮತ್ತೇನೆಂದರೆ ಚೇತನವೇ ಸರ್ವಕ್ಕಿಂತಲೂ ವ್ಯಾಪಕವಿರುತ್ತದೆ. ಆದ್ದರಿಂದ ಚೇತನದಲ್ಲಿ ಅಂಥ ವ್ಯಾಪಕಪ ಅಂತ ಕೇಳಿದರೆ ನಿರಪೇಕ್ಷಿಕ ವ್ಯಾಪಕವಿರುತ್ತದೆ.
ಆ ಎರಡೂ ಪ್ರಕಾರದ ವ್ಯಾಪಕತ್ವ ಸಹಿತವಾಗಿ ಯಾವ ವಸ್ತು ಇರುವುದು ನೋಡ್ರಿ. ನಂತರ ಈ ಎರಡೂ ಪ್ರಕಾರದ ವ್ಯಾಪಕತ್ವ ಸಹಿತವಾಗಿ ಯಾವ ವಸ್ತು ಇರುವುದೋ ಅದು ಬ್ರಹ್ಮ. ಬ್ರಹ್ಮ ಶಬ್ದದ ವಾಚ್ಯವಿರುತ್ತದೆ. ಆ ಎರಡೂ ಪ್ರಕಾರದ ವ್ಯಾಪಕತ್ವವು ಮಾಯಾ ವಿಶಿಷ್ಟ ಚೇತನದಲ್ಲಿರುತ್ತದೆ. ನೋಡ್ರಿ ನಂತರ ಆ ಎರಡೂ ಪ್ರಕಾರದ ವ್ಯಾಪಕತ್ವವು ಮಾಯಾ ವಿಶಿಷ್ಟ ಚೇತನದಲ್ಲಿರುತ್ತದೆ. ಮಾಯಾ ವಿಶೇಷಣದ ಚೇತನ ವಿಶೇಷದ ಅಲ್ಲಿ ವಿಶಿಷ್ಟ ಅಂತ ವ್ಯವಹಾರ ಆಗ್ಲಿಕ್ಕತ್ತದ ನೋಡ್ರಿ. ಎಲ್ಲಿ? ಈಶ್ವರನಲ್ಲಿ. ಆ ಎರಡೂ ಪ್ರಕಾರದ ವ್ಯಾಪಕತ್ವವು ಮಾಯಾ ವಿಶಿಷ್ಟ ಚೇತನದಲ್ಲಿರುತ್ತದೆ. ಯಾಕಂದರೆ ಒಂದೇ ಕಡ ವಿಶಿಷ್ಟದಲ್ಲಿ ವಿಶಿಷ್ಟದಲ್ಲಿ ಯಾವ ಮಾಯಾ ಅಂಶವಿರುವುದು ಅದರಲ್ಲಿ ಮಾತ್ರ ಆಪೇಕ್ಷಿಕತ್ವ ವ್ಯಾಪಕವಿರುತ್ತದೆ. ವಿಶಿಷ್ಟದಲ್ಲಿ ಏನದ್ರಿ? ಯಾವ ಮಾಯಾ ಅದ ನೋಡ್ರಿ, ಅಲ್ಲಿ ಮಾಯಾ ಅಲ್ಲಿ ಏನಾಗ್ಯದ? ವಿಶೇಷಣ ಆಗ್ಯದ. ಚೇತನ ವಿಶೇಷ ಆಗ್ಯದ. ವಿಶಿಷ್ಟ ಅಂತಲ್ಲಿ ಈಶ್ವರ ಅಂತ ವ್ಯವಹಾರ ಆಗ್ಯದಲ್ಲಿ. ಒಂದೇ ಕಡ ವಿಶಿಷ್ಟದಲ್ಲಿ ಯಾವ ಮಾಯಾ ಅಂಶವಿರುವುದು ಅದರಲ್ಲಿ ಮಾತ್ರ ಆಪೇಕ್ಷಿಕತ್ವ ವ್ಯಾಪಕವಿರುತ್ತದೆ. ಮತ್ತು ಎರಡನೇ ಕಡ ಚೇತನ ಅಂಶದಲ್ಲಿ ನಿರಪೇಕ್ಷಿಕತ್ವ ವ್ಯಾಪಕವಿರುತ್ತದೆ. ಅಲ್ಲಿ ಆ ಮಾಯಾ ಅಂಶದಲ್ಲಿ ಆಪೇಕ್ಷಿಕ ವ್ಯಾಪಕದ ಮತ್ತು ಚೇತನದಲ್ಲಿ ಆ ಚೇತನದಲ್ಲಿ ಎಂಥ ಆಪೇಕ್ಷಿಕಪ ಅಂತ ಕೇಳಿದ್ರೆ ಅದು ನಿರಪೇಕ್ಷಿಕತ್ವ ವ್ಯಾಪಕವಿರುತ್ತದೆ. ಇಲ್ಲಿ ಯದ್ಯಪಿ ಬಂದ ಸಂಶಯ ತರ್ತಾನ್ರಿ ಒಂದು. ಏನ್ ತರ್ತಾನ? ಯಾವ ವಿಶಿಷ್ಟ ಚೇತನದಲ್ಲಿ ನಿರಪೇಕ್ಷಿಕತ್ವ ವ್ಯಾಪಕತ್ವವು ಸಂಭವಿಸುವುದಿಲ್ಲ ಅಂತ ನಾವು ಏನಂತನ್ರಿ? ಆ ಮಾಯಾ ಏನದ್ರಲ್ಲಿ ಮೂಲ ಗ್ರಂಥದೊಳಗ ಯದ್ಯಪಿ ಆದ ಬಳಿಕ ಅದೇ ಬರೋಬರದ್ರಿ ಮಾಯಾ ವಿಶಿಷ್ಟ ಚೇತನೆ ಅದ್ರಿ. ಯಾಮ ಬಿದ್ದದಿಲ್ಲಿ ನಮ್ಮಲ್ಲಿ ಮಾಯಾನೇ ಮಾಡ್ಬೇಕು ಅದಕ್ಕ. ಮಾಯಾನೇ ಅದ್ರಿ. ನೋಡ್ರಿ ನಂತರ್ರಿ ಮಾಯಾ ವಿಶಿಷ್ಟ ಚೇತನ ಓರಿ ಯಾಮ ವಿಶಿಷ್ಟ ಅಂತ ನಂಬಲಿನು ಮಾಯಾ ಆಗ್ಬೇಕ್ರಿ. ಮಾಯಾ ಮಾಡ್ರಿ ಅದಕ್ಕ ಮಾಯಾ ಮಾಡ್ರಿ. ಮಾಯಾ ವಿಶಿಷ್ಟ ಚೇತನಲ್ಲಿ ಏನಂತಾರ? ಯದ್ಯಪಿಗಾರನ ಸಂಶಯ ಅದ್ರಿ ಇದು. ಮಾಯಾ ವಿಶಿಷ್ಟ ಚೇತನದಲ್ಲಿ ನಿರಪೇಕ್ಷಿಕತ್ವ ವ್ಯಾಪಕತ್ವವು ಸಂಭವಿಸುವುದಿಲ್ಲ. ಯಾಕೆಂದರೆ ಮಾಯೆಯು ಚೇತನದ ಏಕದೇಶದಲ್ಲಿರುತ್ತದೆ. ಆ ಮಾಯಾ ಏನದಪ್ಪ? ಚೇತನದ ಏಕದೇಶದಲ್ಲಿ ಅದ. ಆ ಮಾಯಾ ವಿಶಿಷ್ಟ ಚೇತನಕ್ಕಿಂತಲೂ ಶುದ್ಧ ಚೇತನದ ವ್ಯಾಪಕತ್ವವು ಅಧಿಕವಿರುತ್ತದೆ. ಅಶುದ್ಧ ಚೇತನ ಮಾಯಾ ವಿಶಿಷ್ಟ ಚೇತನಕ್ಕಿಂತ ಅಧಿಕದದು. ಅದರಲ್ಲಿ ಹೇಳ್ರಿ ನಾ ನಿರಪೇಕ್ಷಿಕತ್ವ. ಈ ಮಾಯಾ ವಿಶಿಷ್ಟ ಚೇತನದಲ್ಲಿ ಹೇಳಬೇಡ್ರಿ. ಯಾಕಂದ್ರೆ ಅದು ಮಾಯಾ ಹೆಂಗದ? ಏಕಾಂಶದಲ್ಲಿ ಅದದು. ಮಾಯಾ ವಿಶಿಷ್ಟ ಚೇತನಕ್ಕಿಂತಲೂ ಆ ಶುದ್ಧ ಚೇತನ ವ್ಯಾಪಕತ್ವವು ಅಧಿಕವಿರುತ್ತದದು. ಆ ಮಾಯಾ ವಿಶಿಷ್ಟ ಚೇತನದು ಅದರಲ್ಲಿ ಹೆಂಗ ನಿರಪೇಕ್ಷಿಕತ್ವ ಹೇಳ್ತೀರಿ? ಹಿಂಗೌದವನು ಗೊತ್ತಾಯ್ತಿಲ್ರಿ ಅವನು ಯದ್ಯಪ್ಗಾರ ಸಂಶಯ. ಮಾಯಾ ವಿಶಿಷ್ಟ ಚೇತನದಲ್ಲಿ ನಿರಪೇಕ್ಷಿತ್ವದ ವ್ಯಾಪಕತ್ವವು ಸಂಭವಿಸುವುದಿಲ್ಲ. ಬ್ರಹ್ಮನ ಅಪೇಕ್ಷದಿಂದ ಇದು ಸಾಪೇಕ್ಷಕ ಆಗ್ತದ್ರಿ ಪರ. ನಿರಪೇಕ್ಷಕ ಆಗಂಗಿಲ್ಲ ಅಂತ ಅವನು ಸಂಶಯ ಆದ್ರಿ ಅದು. ಯಾಕೆಂದರೆ ಮಾಯೆಯು ಚೇತನದ ಏಕದೇಶದಲ್ಲಿರುತ್ತದೆ. ಆ ಮಾಯಾ ವಿಶಿಷ್ಟ ಚೇತನಕ್ಕಿಂತಲೂ ಆ ಶುದ್ಧ ಚೇತನದ ವ್ಯಾಪಕತ್ವವು ಅಧಿಕದದು, ಹೆಚ್ಚದ, ಬಹಳದದು. ಅಶುದ್ಧ ಚೇತನ ಮಾಯಾ ವಿಶಿಷ್ಟ ಚೇತನಕ್ಕಿಂತಲೂ
ಅದು ಬಹಳ ಅಧಿಕದ, ಅದರಲ್ಲಿ ನಿರಪೇಕ್ಷಕತ್ವ ವ್ಯಾಪಕತ್ವ ಹೇಳ್ರಿ. ಹ್ಮ್. ಆದ್ದರಿಂದ ಶುದ್ಧ ಚೇತನದಲ್ಲಿ ನಿರಪೇಕ್ಷಕತ್ವ ವ್ಯಾಪಕತ್ವವಿರುತ್ತದೆ. ಆ ಮಾಯಾ ವಿಶಿಷ್ಟದಲ್ಲಿ ನಿರಪೇಕ್ಷಕತ್ವ ವ್ಯಾಪಕ್ಕಿಲ್ಲ, ಅಶುದ್ಧ ಚೇತನದಲ್ಲದ. ಆ ವಿಶಿಷ್ಟ ಚೇತನದಲ್ಲಿ ಹೇಳಬೇಡ್ರಿ ಅಂತನವ. ಯಾಕಂದ್ರೆ ಉಪಾದಿಯಿಂದ ಕೂಡ್ಕೊಂಡದದು, ಅದು ಸಾಪೇಕ್ಷಿಕ ವ್ಯಾಪಕ ಆಗ್ತದಂತನವ. ಸರ್ವ ಸ್ವತಂತ್ರ ಅಲ್ರಿ, ಬ್ರಹ್ಮನ್ ಸತ್ತ ಪಡ್ಕೊಂಡೇ ಮಾಡ್ತದ್ರಿ ಇದು, ಏನ್ ಮಾಡಿದ್ರು ರೀ. ಆದ್ರೂ ಅವನು ಸಂಶಯ ಆದ್ರಿ ಇಲ್ಲಿ ಅದಕ್ಕೆ ಸಮಾಧಾನ ಏನ್ ಹೇಳ್ತಾರ ನೋಡ್ರಿ. ತಥಾಪಿ ಹ್ಮ್. ಏನಂತಾರೆ? ಮಾಯಾ ವಿಶಿಷ್ಟವಾಗಲ್ಪಟ್ಟ ಯಾವ ಚೇತನವಿರುವುದೋ ಅದು ಪರಮಾರ್ಥ ದೃಷ್ಟಿಯಿಂದ ಶುದ್ಧಕ್ಕಿಂತಲೂ ಭಿನ್ನವಿರುವುದಿಲ್ಲ. ಆ ವಿಶಿಷ್ಟ ಚೇತನ ಆದ್ರೂ ಸಹಿತ ಪರಮಾರ್ಥ ಸತ್ತಾದಿಂದ ಅದಕ್ಕಿಂತ ಭಿನ್ನಿಲ್ಲ. ಅದು ಶುದ್ಧ ಸ್ವರೂಪನೇ ಅದ. ಯಾವುದು? ಆ ಮಾಯಾ ವಿಶಿಷ್ಟ ಚೇತನವು ಕೂಡ ಕಿಂತು ಶುದ್ಧ ರೂಪವೇ ಇರುತ್ತದೆ ಪರಮಾರ್ಥ ದೃಷ್ಟಿಯಿಂದ. ಪರಮಾರ್ಥ ದೃಷ್ಟಿಯಿಂದ ಅಂದ್ರೆ ಯಾವಾಗ್ಲೂ ಇರುವುದೇ ಅದ್ರಿ, ಅದು ಚೇತನ, ಈಶ್ವರ ಚೇತನ. ಅದು ಚೇತನ ಏನದ? ಪರಮಾರ್ಥ ಅಂದ್ರೆ ಸತ್ಯವಾಗಿ, ಸತ್ಯವಾಗಿ ಅದು ಶುದ್ಧ ಚೇತನ ಸ್ವರೂಪ ಅದ. ಶುದ್ಧ ಚೇತನಕ್ಕಿಂತ ಭಿನ್ನಿಲ್ಲದು, ಕಿಂತು ಶುದ್ಧ ರೂಪವೇ ಇರುತ್ತದೆ. ಆದ್ದರಿಂದ ಮಾಯಾ ವಿಶಿಷ್ಟದಲ್ಲಿಯೂ ಕೂಡ ಯಾವ ಚೇತನ ಅಂಶವಿರುವುದೋ ಅದರಲ್ಲಿ ನಿರಪೇಕ್ಷಕತ್ವ ವ್ಯಾಪಕತ್ವವೇ ಇರುತ್ತದೆ. ಈ ರೀತಿಯಿಂದ ಆ ಮಾಯಾ ಅಂಶ ಬಿಟ್ಟು ಆ ಚೇತನ ಭಾಗ ಏನದದು ಆ ಶುದ್ಧಕ್ಕಿಂತ ಭಿನ್ನಿಲ್ಲದು, ಶುದ್ಧ ಸ್ವರೂಪನೇ ಅದದು. ಅದು ಮಾಯಾ ಬಂದದ ಏನ್ ಮಾಡ್ಯದ? ವಿಶಿಷ್ಟ ಅಂತ ಅನಿಸ್ಕೊಂಡದ. ವಿಶೇಷ ಚೇತನ ಏನದಪ್ಪ ಅಂತ ಕೇಳಿದ್ರದು ಅದು ಶುದ್ಧ ಸ್ವರೂಪನೇ ಅದ. ಚೇತನದಲ್ಲಿ ಎರಡು ಭಾಗ ಇಲ್ಲದು. ಆ ಮಾಯಾ ಬಂದು ವಿಶಿಷ್ಟ ಮಾಡ್ಕೊಂಡದ. ಇನ್ನು ಒಂದೇ ಅಕಡ ಮಾಯಾ ವಿಶಿಷ್ಟವೇ ಬ್ರಹ್ಮ ಶಬ್ದದ ವಾಚ್ಯವೆಂಬುದು ಸಂಭವಿಸುತ್ತದೆ. ಏನಂತಾರೆ? ಮಾಯಾ ವಿಶಿಷ್ಟವೇ ಬ್ರಹ್ಮ ಶಬ್ದದ ವಾಚ್ಯವೆಂಬುದು, ಬ್ರಹ್ಮ ಶಬ್ದದ ವಾಚ್ಯವೆಂಬುದು. ವಾಚ್ಯಾರ್ಥ ದೃಷ್ಟಿಯಿಂದ ನೋಡಿದ್ರೆ ಅಪರ ಸಂಭವಿಸುತ್ತದೆ ಇದು. ಮಾಯಾ ವಿಶಿಷ್ಟವೇ ಅದೇನದ್ರಿ? ಬ್ರಹ್ಮ ಶಬ್ದದ ವಾಚ್ಯವೆಂಬುದು ಸಂಭವಿಸುತ್ತದೆ. ಆ ಶಬ್ದ ಏನದ್ರಿ? ವಾಚಕದ. ಆ ಬ್ರಹ್ಮ ಏನದ? ವಾಚ್ಯದ. ವಾಚ್ಯವೆಂಬುದು ಸಂಭವಿಸುತ್ತದೆ. ಮತ್ತು ಎರಡನೇ ಕಡ ಶುದ್ಧ ಚೇತನವು ಬ್ರಹ್ಮ ಶಬ್ದದ ಲಕ್ಷ್ಯವಾಗಿರುತ್ತದೆ. ಇದು ಬ್ರಹ್ಮ ಶಬ್ದದ ಏನೈತಲ್ರಿ? ಶುದ್ಧ ಚೇತನವು ಬ್ರಹ್ಮ ಶಬ್ದದ ಲಕ್ಷ್ಯವಾಗಿರುತ್ತದೆ. ಮಾಯಾ ವಿಶಿಷ್ಟದಿಂದ ಕೂಡಿದಾಗ ವಾಚ್ಯ ಆಗ್ತದ್ರಿ, ಬರೋದು ವಾಚ್ಯ ಆಗ್ತದ್ರಿ. ಅದು ಆ ಶುದ್ಧ ಚೇತನವು ಬ್ರಹ್ಮ ಶಬ್ದದ ಲಕ್ಷ್ಯದದು, ಲಕ್ಷ್ಯವಾಗಿರುತ್ತದೆ. ಆದ್ದರಿಂದ ಈಶ್ವರ ಶಬ್ದದಿಂದಲೂ ಮತ್ತು ಬ್ರಹ್ಮ ಶಬ್ದದಿಂದಲೂ ಇಬ್ಬರಿಗೂ ಸಮಾನವಾಗಿ ಅರ್ಥವೆಂಬುದು ತೋರುತ್ತದೆ. ಭಿನ್ನವಾದ ಅರ್ಥವಿರುವುದಿಲ್ಲ. ಈ ಒಂದೇ ಅಕಡಾದಲ್ಲಿ ಒಂದು ಯದ್ಯಪಿ ಹಾಕ್ಯಾರೇನ್ರಿ ಮೂಲ ಗ್ರಂಥದೊಳಗಲ್ಲಿ? ಹ್ಞೂನ್ರಪ್ಪ, ಹಾಕ್ಯಾರ. ಸೈದಪ್ಪಣ್ಣ ಹಾಕ್ಯಾರಪ್ಪ. ನಿಮ್ಮಲ್ಲಿ ಹಾಕ್ಯಾರೇನ್ರಿ? ಇಲ್ಲ ಇಲ್ಲ ಇಲ್ಲ, ಹಾಕಿಲ್ಲ. ನಂಬಲ್ಲಿ ಏನು ಇಲ್ಲಿ ಅರ್ಥ ಓಂ ನಮ ಶಿವಾರಿಪ್ಪ, ಓಂ ನಮ ಶಿವಾರಿ ಅಲ್ಲಿ ಹಾಕೋಬೇಕ್ರಿ. ಹಾಕೋಬೇಕಿಲ್ಲ? ಹಾ, ಕಂಪಲ್ಸರಿ ಬೇಕೇರಿ ಅಲ್ಲಿ ಯದ್ಯಪಿ. ಮೂಲ ಗ್ರಂಥದಾಗ ಲಾಸ್ಟ್ ಇಯರ್ ಬರ್ಸಿರಪ್ಪ ನೀವು. ಮೂಲ ಗ್ರಂಥದಾಗೆ ಬರ್ಸ್ಯಾರಿ ನಮಗ. ಹಾ, ಬಾಂಬೆ ಸಹಜಾನಂದ ಮುತ್ತಿಯವರು ಬರ್ಸ್ಯಾರ್ರಿ. ಬರೋಬರ್ರಿ. ನಾ ಇಲ್ಲಿ ಬರ್ದಿಲ್ರಿ, ನಮ್ಮಲ್ಲಿ ಅದ್ ಕಲಿತು. ಒಂದೇ ಅಕಡ ಬರ್ಲಿ ಒಂದು ಯದ್ಯಪಿ ಹಾಕೋರಿ. ಮಾಯಾ ವಿಶಿಷ್ಟವೇ ಬ್ರಹ್ಮ ಶಬ್ದದ ವಾಚ್ಯವೆಂಬುದು ಸಂಭವಿಸುತ್ತದೆ.
ಏನಂತಾರೆ? ಮಾಯಾ ವಿಶಿಷ್ಟವೇ ಬ್ರಹ್ಮ ಶಬ್ದದ ವಾಚ್ಯವೆಂಬುದು ಸಂಭವಿಸುತ್ತದೆ. ಮತ್ತು ಎರಡನೇ ಕಡ ಶುದ್ಧ ಚೇತನವು ಬ್ರಹ್ಮ ಶಬ್ದದ ಲಕ್ಷ್ಯವಾಗಿರುತ್ತದೆ. ಆದ್ದರಿಂದ ಈಶ್ವರ ಶಬ್ದದಿಂದಲೂ ನೋಡ್ರಿ ಏನಂತಾರೆ ಇಲ್ಲಿ, ಎಲ್ಲಿ ಹಾಕ್ಬೇಕ್ರಿ ಅದು? ಇಲ್ಲಿ ಹಾಕ್ತೀರಿ ನೋಡ್ರಿ ಇಲ್ಲಿ. ಆದ್ದರಿಂದ ಈಶ್ವರ ಶಬ್ದದಿಂದಲೂ, ಇಲ್ಲಿ ಎಲ್ಲಿ ಬರ್ದಾರ ಜನಗೌಡ ಸರ್? ಎಲ್ಲಿ ಬರ್ದಾರ್ರಿ ಪೋರ್ರಿ? ಇಲ್ಲೇ ಹಾಕ್ಬೇಕ್ರಿಪ್ಪ. ಆದ್ದರಿಂದ ಹಿಂದ್ರಿ. ಹಾ ಹಾ, ಆದ್ದರಿಂದ ಕಿತ್ತು ಹಿಂದ ಹಾಕ್ರಿ ಇಲ್ಲಿ ಒಂದು. ಹಾ, ಯದ್ಯಪಿ ಅಲ್ಲಿ ಬರ್ತದ್ರಿ, ಮುಂದ್ ತಥಾಪಿ ಬರ್ದಾರ್ರಿಪ್ಪ. ಹಾ, ಯದ್ಯಪಿ ಇಲ್ಲಿ ಬಿದ್ದಿಲ್ರಿ ಇದ್ರಾಗ ಈ ಗ್ರಂಥದೊಳಗ. ಮುಂದ ತಥಾಪಿ ಆದ್ರೆ ಇದು ಮೂಲ ಗ್ರಂಥದ ಯದ್ಯಪಿನೇ ಇಲ್ಲ. ಹಾ, ಇಲ್ಲೊಂದು ಯದ್ಯಪಿ ಹಾಕ್ರಿ ಇಲ್ಲಿ. ಇಲ್ಲಿ ಮ್ಯಾಲ ಯದ್ಯಪಿ ಹಾಕೊಂಡ್ ಬಂದಿರಲ್ಲ, ಅದ್ರದ ಕಂಟಿನ್ಯೂ ಐತೆ ನೋಡ್ರಿಪ್ಪ ಅದು. ಇಲ್ಲ, ಅದಕ್ಕೆ ತಥಾಪಿ ಹಾ. ಹೇಳ್ಯಾರಲ್ರಿ. ತಥಾಪಿ ಕೆಳಗಡೆ ಹೇಳಿದಾರ್ರಿ, ಮ್ಯಾಲ ಯದ್ಯಪಿ ಐತಲ್ರಿ ಶಬ್ದ. ಯದ್ಯಪಿ ಮಾಯಾ ವಿಶಿಷ್ಟ ಚೇತನದಲ್ಲಿ ನಿರಪೇಕ್ಷಿತ ವ್ಯಾಪಕತ್ವವು ಸಂಭವಿಸುವುದಿಲ್ಲ. ಅಲ್ಲಿಂದ ಹಿಡಿದು ಇಲ್ಲಿ ತನಕ ಯದ್ಯಪಿದ ಐತೆ ಅನ್ನೋದು. ಇಲ್ಲಿ ನಡು ತಥಾಪಿ ಅದನಲ್ರಿ. ಮಾಯಾ ವಿಶಿಷ್ಟವಾಗಲ್ಪಟ್ಟ ಯಾವ ಚೇತನವಿರುವುದು? ತಥಾಪಿ ಅಲ್ಲಿ ಐತಲ್ಲ ಅದು. ಹಾ, ಅದು ಪರಮಾರ್ಥ ದೃಷ್ಟಿಯಿಂದ ಶುದ್ಧಕ್ಕಿಂತಲೂ ಭಿನ್ನವಿರುವುದಿಲ್ಲ. ಇದು ಸಮಾಧಾನಕಾರ ಮಾತೇ ಹೇಳಗತ್ತಾರ್ರಿ ಈಗ. ಅಂದ್ರೆ ಇಲ್ಲಿ ಯದ್ಯಪಿ ಹಾಕೋಬೇಕ್ರಿ ಚೇತನದಲ್ಲಿ ಅನ್ನೋದು ಹಿಂದ್ರಿ. ಇಲ್ರಿ, ಆದ್ದರಿಂದ ಇಲ್ಲಿ ನೋಡ್ರಿಮ್ಮ, ಇಲ್ಲಿ ಯಾವುದು? ಎರಡು ಅಕಡ ಮುಗಿದ್ಮೇಲೆ ಆದ್ದರಿಂದ ಅಂತ ಬರ್ತದ ನೋಡ್ರಿ. ಹಾ, 1 2 ಅಕಡ 2 ಮುಗಿದ ಬಳಕ ಯದ್ಯಪಿ ಹಾಕ್ರಿ ಇಲ್ಲೊಂದು. ಶಾಂತು ಮಹಾರಾಜ್ರ ಅವ್ರ ಅಪ್ಪ ಅವ್ರು ಎಲ್ಲಿ ಹಾಕ್ಯಾರ್ರಿ? ಓಂ ನಮಃ ಶಿವಾಯ ಪರಿ. ಇದು 2ನೇ ಅಕಡ ಏನದ್ರಿ? ಶುದ್ಧ ಚೇತನ ಬ್ರಹ್ಮ ಶಬ್ದಕ್ಕ ಲಕ್ಷ್ಯ ಹೈ ಅಂತೇಳಿ ಇಟ್ ಶಬ್ದ ಐತಲ್ರಿಪ್ಪ. ಹಾ, ಆದ ಬಳಕ ಅವನ ಶಂಕಾಕಾರನ ಮಾತು ಹಿಂಗದ. ನಾನು ಬ್ರಹ್ಮನಿರು, ಅವನು ಯದ್ಯಪಿಗಾರನ ಸಂಶಯ ಹಿಂಗದ ನೋಡ್ರಿ. ಆದ್ದರಿಂದ ಈಶ್ವರ ಶಬ್ದದಿಂದಲೂ ಮತ್ತು ಬ್ರಹ್ಮ ಶಬ್ದದಿಂದಲೂ ಇಬ್ಬರಿಗೂ ಸಮಾನವಾಗಿ ಅರ್ಥವೆಂಬುದು ತೋರುತ್ತದೆ, ಭಿನ್ನವಾದ ಅರ್ಥ ಇರುವುದಿಲ್ಲ. ಈಶ್ವರ ಅಂದ್ರೆ ಬೇರೆ ಅಲ್ಲ, ಬ್ರಹ್ಮ ಅಂದ್ರೆ ಬೇರೆ ಅಲ್ಲ ಅಂತಾರ ಅವ್ರು. ಹಾ, ಅವನು ಶಂಕಾದ್ರಿ ಇದು. 1ನೇ ಕಡ ತಥಾಪಿ ನೋಡ್ರಿ ಏನಂತಾರ್ರಿ? ಬ್ರಹ್ಮ ಶಬ್ದದ ಸ್ವಭಾವವು ಈ ರೀತಿಯಾಗಿರುತ್ತದೆ. ಸಮಾಧಾನಕಾರ ಹೇಳು ಮಾತ. ಬ್ರಹ್ಮ ಶಬ್ದದ ಸ್ವಭಾವವು ಈ ರೀತಿಯಾಗಿರುತ್ತದೆ. ಬಹಳ ಸ್ಥಾನಗಳಲ್ಲಿ ಲಕ್ಷಾರ್ಥವನ್ನೇ ಬೋಧನೆ ಮಾಡುತ್ತದೆ. ಯಾವುದು? ಬ್ರಹ್ಮನೋ ಶಬ್ದ. ಬ್ರಹ್ಮನ ಸ್ವಭಾವವು ಈ ರೀತಿಯಾಗಿರುತ್ತದೆ. ಬಹಳ ಸ್ಥಾನಗಳಲ್ಲಿ ಲಕ್ಷಾರ್ಥವನ್ನೇ ಬೋಧನೆ ಮಾಡುತ್ತದೆ ಮತ್ತು ಕೆಲವು ಸ್ಥಾನಗಳಲ್ಲಿ ವಾಚಾರ್ಥವನ್ನು ಹೇಳುತ್ತದೆ. ಕೆಲವು ಸ್ಥಾನಗಳಲ್ಲಿ ಏನ್ ಹೇಳ್ತದಪ್ಪ? ವಾಚಾರ್ಥ ಹೇಳ್ತದ್ರಿ. ಅಲ್ಲಿ ಬಹಳ ಸ್ಥಾನಗಳಲ್ಲಿ ಲಕ್ಷ್ಯಾರ್ಥ ಹೇಳ್ತದೆ. ಅದಕ್ಕೆ ಸಮಾನ ಆಗುವಂಗಿಲ್ಲ. ಅದು ಅವನು ಏನದನಪ್ಪ ಅಂತ ಕೇಳಿದ್ರೆ, ಅವನು ಏನದನ? ವಾಚ್ಯನೇ ಅದನ್ರಿ ಅವ ಈಶ್ವರನು. ಯಾಕ? ವಿಶಿಷ್ಟ ಆ ವಿಶೇಷಣ ಯುಕ್ತ ಅದನಿಲ್ರಿ ಅವ. ಉಪಾಧಿಯಿಂದ ಕೂಡ್ಯದಲ್ರಿ. ಹಾ, ಉಪಾಧಿಯಿಂದ ಕೂಡುವುದರಿಂದ. ಇನ್ನು 2ನೇ ಕಡ ಈಶ್ವರ ಶಬ್ದದ ಸ್ವಭಾವ ಈ ರೀತಿಯಾಗಿರುತ್ತದೆ. ಹ್ಯಾಂಗದಪ್ಪ ಅಂದ್ರೆ ಬಹಳ ಸ್ಥಾನಗಳಲ್ಲಿ ವಾಚಾರ್ಥವನ್ನೇ ಬೋಧನೆ ಮಾಡುವಂತಹದ್ದಾಗಿರುತ್ತದೆ.
ಬಹಳ ಸ್ಥಾನಗಳಲ್ಲಿ ಈಶ್ವರ ಅಂದ್ರೆ ವಾಚಾರ್ಥ ಅಂತ ಹಿಂಗೆ ಬೋಧ ಮಾಡ್ಯಾರ. ಇವೆರಡರಲ್ಲಿ ಎಷ್ಟು ಭೇದವಿರುತ್ತದೆ. ಆದ್ದರಿಂದ ಲಕ್ಷಾರ್ಥವನ್ನು ಗ್ರಹಿಸಿ ಬ್ರಹ್ಮ ಶಬ್ದದ ಅರ್ಥವನ್ನು ಭಿನ್ನವಾಗಿ ನಿರೂಪಣೆ ಮಾಡಲಾಗಿದೆ. ಆದ್ದರಿಂದ ಲಕ್ಷಾರ್ಥವನ್ನು ಗ್ರಹಿಸಿ, ಲಕ್ಷಾರ್ಥ ಏನದ್ರಲ್ಲಿ ಆ ಚೇತನ ಬ್ರಹ್ಮ ಶಬ್ದದ ಅರ್ಥವನ್ನು ಭಿನ್ನವಾಗಿ ನಿರೂಪಣೆ ಮಾಡಲಾಗಿದೆ. ಲಕ್ಷಾರ್ಥದಲ್ಲಿ ಕೇವಲ ಪರಬ್ರಹ್ಮ ಚೈತನ್ಯ ಅಂತ ಭಿನ್ನವಾಗಿ ಹೇಳ್ತದ್ರಿ ಪರಲ್ಲಿ. ಆ ಚೇತನ ಏನದ್ರಿ ಅದು ಚೇತನ ಭಾಗ ಉಪಾಧಿ ಬಿಟ್ಟು ಚೇತನ ಭಾಗ ಏನದ ಅದು ಬ್ರಹ್ಮ ಸ್ವರೂಪನೇ ಅದದು. ಹ್ಞೂನ್ರಿ. ಅದು ಉಪಾಧಿ ಬಂದುದರಿಂದ ವಿಶಿಷ್ಟ ಅಂತ ಈಶ್ವರ ಅಂತ ಬಂದದು. ಆದ್ದರಿಂದ ಲಕ್ಷಾರ್ಥವನ್ನು ಗ್ರಹಿಸಿ ಬ್ರಹ್ಮ ಶಬ್ದದ ಅರ್ಥವನ್ನು ಭಿನ್ನವಾಗಿ ನಿರೂಪಣೆ ಮಾಡಲಾಗಿದೆ. ಟಿಪ್ಪಣಿ ಯಾವ ಬಂದಿಲ್ಲಲ್ರಿ ಈ ಕಡೆ. ಅಂದ್ರೆ ಅವನ್ ಶಂಕಕಾರ ಮಾತು ಏನಿತ್ರಿ, ನಾನು ಬ್ರಹ್ಮನಿದ್ದೇನೆ ಅನ್ನೋದಕ್ಕಿಂತಲೂ ನಾನು ಈಶ್ವರನಿದ್ದೇನೆ ಅಂದ್ರೆ ನಡೀತದಲ್ಲ ಅಂತ ಹಿಂಗ ತಂದು ಹಚ್ಚಿದ್ರಿ ಅವ. ಹಂಗಾಗಂಗಿಲ್ಲ. ಅದು ಏನಪ್ಪಾ ಅಂತ ಕೇಳಿ ಲಕ್ಷಾರ್ಥವನ್ನು ಗ್ರಹಿಸಿ ಹೇಳುದದು ಆ ವಾಚ್ಯ ಭಾಗದೊಳಗೆ ಏಕತ್ವ ಆಗುದಿಲ್ಲ. ಇನ್ನು ಎಷ್ಟ್ರಪ್ಪ ಅಂತ ಕೇಳಿದ್ರೆ 158ನೇ ಅಂಕದ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಹಿಂದೆ ಏನ್ ಮಾಡಿದ್ದಲ್ಲ 158ನೇ ಅಂಕದಲ್ಲಿ ಏನ್ ಪ್ರಶ್ನೆ ಮಾಡಿದ ಅದಕ್ಕೆ ಉತ್ತರ ಹೇಳ್ತಾರ್ರಿ. ಅಲ್ಲಿ ಏನ್ ಮಾಡ್ಯಾನ್ರಿ 158ರೊಳಗ ಮತ್ತ ಲಕ್ಷಾರ್ಥ ವಾಚ್ಯಾರ್ಥ ಯಾಕಂತೀರಿ? ವಾಚ್ಯ ಭಾಗದಲ್ಲಿ ಈಶ್ವರಿಗೇನು ಒಪ್ಪುವರಿಲ್ಲ ಅಂತನ್ರಿ. ಅದೇ ಲಕ್ಷಾರ್ಥ ಅದು ಈಶ್ವರ ಚೇತನನು ಪರಬ್ರಹ್ಮ ಶುದ್ಧ ಪರಬ್ರಹ್ಮ ಚೇತನ ಅದು ಪರಮಾತ್ಮ ದೃಷ್ಟಿಯಿಂದ ಅದು ಭಿನ್ನ ಇಲ್ಲ, ಶುದ್ಧದಕ್ಕಿಂತ ಭಿನ್ನ ಇಲ್ಲ ಅಂದ್ರೆ ಮತ್ತ ಈಶ್ವರಿಗೆ ನಾನು ಈಶ್ವರನಿದ್ದೇನೆ ಅಂತ ನಡೀತದಲ್ಲ ಅಂತ ಹಿಂಗ ಹಂಚವನ್ರಿ ಅವ. ಅದೇ ಬ್ರಹ್ಮನೇ ಇಷ್ಟು ಉಪಾಧಿಯಿಂದ ಸುಮ್ಮ ವಾಚ್ಯ ಅನಿಸ್ಕೊಂಡದ, ಅದನ್ನೇ ಒಪ್ಪುವರಲ್ಲ. ಹಿಂಗ ಅವನು ಮಾಡಿದ್ರು ನೋಡಿ. 58 ಅಂಕ ಎಲ್ಲದ್ರಿ? 100 ಅಲ್ಲಿ ಪ್ರಶ್ನೆ ಮಾಡ್ಯಾರ. ಏನ್ ಪ್ರಶ್ನೆ ಮಾಡ್ಯಾರ ಅದು ನೋಡ್ಕೊಂಡ್ ಬಂದೇವ ಅಂದ್ರೆ ಉತ್ತರ ಏನ್ ಹೇಳ್ಯಾರ ಅನ್ನೋದು ಗೊತ್ತಾಗ್ತದ್ರಿ. 203ನೇ ಪುಟದಾಗ ನೋಡ್ರಿ. ಹೇಳ್ಯಾರಪ್ಪ. ದೊಡ್ಡ ಗ್ರಂಥದಾಗೇನ್ರಿ ಸರ್? ಹೊಸ ಗ್ರಂಥ ರೀ. ಹೊಸ ಗ್ರಂಥ 203ನೇ ಪುಟ. 203. ಅಂದ್ರೆ ನಿಮ್ಮ ಬ್ಯಾರೆ ಆಗ್ತಾವ ನಂದ ಇದ್ರಾಗ್ರಿ 173ರಿಂದ 75 ತನ ಇದೇ ಹೇಳ್ತಾರಂತ ಹೇಳ್ಯಾರ ಅವ್ರು. 158ನೇ ಅಂಕದೊಳಗ ಪ್ರಶ್ನೆ ಮಾಡ್ಯಾರ. ಏನ್ ಮಾಡ್ಯಾರ ಅನ್ನೋದು ಅದು ನೋಡಿದೆವು ಅಂದ್ರೆ ಹಿಂದೆ ನೋಡ್ಕೊಂಡ್ ಬಂದೀವಿ, ಕರೆ ತಲೆಯಾಗ ಉಳಿದಿಲ್ಲ ನಮಗೂ. 155, 56, 57 ಇನ್ನೆಲ್ಲದ 58. ಪಕ್ಷಿ ರೂಪಗಳಂತೆ ವಿಲಕ್ಷಣವಾಗಿರುವ ಜೀವ ಬ್ರಹ್ಮರ ಏಕತ್ವದಿಂದ ಕರ್ಮ ಉಪಾಸನೆಗಳು ಪ್ರತಿಪಾದಕವಾದ ವೇದವು ನಿಷ್ಫಲವಾಗುತ್ತದೆ ಅಂತ ಹಿಂಗ ಪ್ರಶ್ನೆ ಮಾಡಿದ್ರಿ ಅವ. ಅಲ್ಲಿ ಏನು ಪ್ರಶ್ನೆ ಮಾಡ್ಯಾನ್ರಿ? ಪಕ್ಷಿ ರೂಪಗಳಂತೆ ವಿಲಕ್ಷಣವಾಗಿರುವ ಜೀವ ಬ್ರಹ್ಮರ ಏಕತ್ವದಿಂದ ಕರ್ಮ ಉಪಾಸನೆಗಳು ಪ್ರತಿಪಾದಕವಾದ ವೇದವು ನಿಷ್ಫಲ ಆಗ್ತದ. ಕರ್ಮ ಉಪಾಸನೆಗಳಿಂದ ಹೇಳ್ಕೊಂಡ್ ಬಂದದ. ಜೀವ ಹೋಗಿ ಈಶ್ವರ ಆದಂದ್ರ ಏನಾಯ್ತ್ರಿ?
ಅವ ದೇವರಾಗ್ಬಿಟ್ಟು ಕರ್ಮ ಉಪಾಸನೆಗಳೇ ವ್ಯರ್ಥ ಆಗಿ ಹೋಗ್ತಾವ. ಏನು ಇವನ್ ಒಯ್ದು ಅವನಾಗ ಭೇದ ಮಾಡ್ತಿರೋ, ಏನು ಅವನ್ ತಂದು ಇವನೊಳಗೆ ಭೇದ ಮಾಡ್ತಿರೋ ಅಂತ ಹಿಂಗೆ ಕೇಳಿದ್ದವ. ಈಶ್ವರ ಬಂದು ಈ ತಂದು ಜೀವನೊಳಗೆ ಭೇದ ಮಾಡಿದ್ರಂದ್ರ ಅಧಿಕಾರಿ ಅಭಾವ ಆಯ್ತು. ಒಳ್ಳೆ ಜೀವ ಒಯ್ದು ಎಲ್ಲಿ ಬ್ರಹ್ಮನೊಳಗೆ ಅಭೇದ ಮಾಡಿದ್ರಂದ್ರೆ ಏನಾಯ್ತ್ರಿ? ಇವ ಬ್ರಹ್ಮ ಆಗಿಬಿಟ್ಟ, ಕರ್ಮ ಉಪಾಸನೆಗಳು ವ್ಯರ್ಥ ಆಗೋದು. ಏನ್ ಇವಂದ್ ಅವನೊಳಗೆ ಅಭೇದ ಮಾಡ್ತಿರೋ, ಅವಂದ್ ಇವನೊಳಗೆ ಅಭೇದ ಮಾಡ್ತಿರೋ ಅಂತ ಹಿಂಗ ಪ್ರಶ್ನೆ ಮಾಡಿದ್ರಿ ಅವ. ಅದಕ್ಕೆ ಈಗ ಇಲ್ಲಿ ಏನ್ ಹೇಳ್ತಾರ್ರಿ ಸದ್ದ? ಪ್ರಕಾಶಮಾನವಾಗಿರುತ್ತದೆ ಮತ್ತು ಆವಾಸವು ಭೋಗಿಯಾಗಿರುತ್ತದೆ. ಹಾ, ಕದು ಹೇಳೋರ್ದಾರ ನೋಡ್ರಿ. ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಹೇಳ್ತಾರ್ರಿ ಈಗ. ಹ್ಞೂ. ಅದು 158ನೇ ಅಂಕದ ಪ್ರಶ್ನೆಗೆ ಉತ್ತರ ಏನ್ ಹೇಳ್ತಾರ್ರಿ ಇಲ್ಲಿ ಸದ್ದ? 173ರೊಳಗ ಕೂಟಸ್ಥವು ಪ್ರಕಾಶಮಾನವಾಗಿರುತ್ತದೆ. ಅಲ್ಲಿ 2 ಪಕ್ಷದ ದೃಷ್ಟಾಂತ ಕೊಟ್ಟು ಇದು ಮಾಡಿದ್ರಲ್ಲಿ. ಒಂದು ವೃಕ್ಷದಲ್ಲಿ 2 ಪಕ್ಷಿಗಳದವ. ಒಂದು ಏನದಪ್ಪ ಅಂತ ಕೇಳಿದ್ರೆ ಕರ್ಮದ ಫಲವನ್ನು ಭೋಗಿಸ್ತದ, ಒಂದು ಅದಕ್ಕೆ ಪ್ರಕಾಶ ಮಾಡ್ತದ, ಹಿಂಗ ಹೇಳಿದ್ರಲ್ಲಿ. ಅದಕ್ಕಿಲ್ಲಿ ಏನ್ ಹೇಳ್ತಾರೆ? ಕೂಟಸ್ಥವು ಪ್ರಕಾಶಮಾನವಾಗಿರುತ್ತದೆ ಮತ್ತು ಆವಾಸವು ಭೋಗಿಯಾಗಿರುತ್ತದೆ. ಅವೆರಡು ಹೆಂಗಪ್ಪ ಅಂತ ಕೇಳಿದ್ರೆ ಕೂಟಸ್ಥ ಏನದ? ಪ್ರಕಾಶಮಾನದ, ಮತ್ತು ಆಭಾಸ ಭೋಗಿಯಾಗಿರುತ್ತದೆ. ಅದಕ್ಕೆ ದುವಾ ಏನಂತಾರ ನೋಡ್ರಿ? ಚತುರ್ಭ್ರಾಂತಿ ಚೇತನ ಕಹೋ ತಾಮೇ ಮಿಥ್ಯಾ ಜೀವ ಪುಣ್ಯ ಪಾಪ ಫಲ ಭೋಗ ಹೊಯ್ ಚಿತ್ತ ಕೂಟಸ್ಥ ಸೋ ಶಿವ. ಅದರ ಅರ್ಥ ಏನ್ ಹೇಳ್ತಾರ್ರಿ ಇಲ್ಲಿ? ಯಾವ 4 ಪ್ರಕಾರದ ಚೇತನಗಳನ್ನು ಹೇಳಲ್ಪಟ್ಟಿದೆಯೋ ಅವುಗಳಲ್ಲಿ ಮಿಥ್ಯವಾದ ಅಂಶವು ಏನದ್ರಲ್ಲಿ? ಮಿಥ್ಯವಾದ ಅಂಶವು ಪುಣ್ಯ ಪಾಪ ರೂಪ ಫಲವನ್ನು ಭೋಗಿಸುವಂತಹದ್ದಾಗಿರುತ್ತದೆ. ಮತ್ತು ಕೂಟಸ್ಥವಾಗಲ್ಪಟ್ಟ ಚೇತನವಿರುವುದು, ಅಧಿಷ್ಠಾನ ಏನದ್ರಲ್ಲಿ ಚೇತನದ, ಅದು ಶಿವರೂಪವಾಗಿರುತ್ತದೆ. ಟೀಕಾ ನೋಡ್ರಿ ಅಂತಾರೆ, ಹೇ ಶಿಷ್ಯನೇ, 4 ಪ್ರಕಾರದ ಚೇತನಗಳನ್ನು ಹೇಳಲ್ಪಟ್ಟಿತು. ಅವುಗಳಲ್ಲಿ ಒಂದನೇದ್ದು ಜೀವನ ಸ್ವರೂಪದಲ್ಲಿ ಯಾವ ಮಿಥ್ಯವಾದ ಆಭಾಸಾಂಶವಿರುವುದು. ನೋಡ್ರಿ ಏನಂತಾರೆ? ಜೀವನ ಸ್ವರೂಪದಲ್ಲಿ ಯಾವ ಮಿಥ್ಯವಾದ ಆಭಾಸಾಂಶ ಇರುವುದು. ಜೀವನ ಸ್ವರೂಪದಲ್ಲಿ ಮಿಥ್ಯವಾದ ಆಭಾಸ ಯಾವಾದ್ರದು? ಅವಿದ್ಯೆಯಲ್ಲಿ ಬಿದ್ದು ಪ್ರತಿಬಿಂಬ. ಪ್ರತಿಬಿಂಬ. ಅಲ್ಲಿ ಏನ ಅಭಿಮಾನದ ನೋಡ್ರಿ, ಅಭಿಮಾನ ಪಡುವಂತದ್ದೇನು ನಾನು ನಾನು ಅಂತ ಅಭಿಮಾನ ಪಡ್ತಾನಲ್ರಿ ಅವ. ಜೀವನ ಸ್ವರೂಪದಲ್ಲಿ ಯಾವ ಮಿಥ್ಯವಾದ ಆಭಾಸಾಂಶವಿರುವುದು ಅದು ಪುಣ್ಯ ಪಾಪಗಳನ್ನು ಮಾಡುತ್ತದೆ. ಬುದ್ಧಿ ನಾನಾ ಅಂತ ವ್ಯವಹಾರ ಮಾಡ್ತಿದ್ರಪ್ಪ. ಜೀವನ ಸ್ವರೂಪದಲ್ಲಿ ಯಾವ ಮಿಥ್ಯವಾದ ಆಭಾಸ ಅಂಶವಿರುವುದು ಅದು ಪುಣ್ಯ ಪಾಪಗಳನ್ನು ಮಾಡುತ್ತದೆ ಮತ್ತು ಅವುಗಳ ಫಲವನ್ನು ಭೋಗಿಸುತ್ತದೆ. ಮತ್ತು ಕೂಟಸ್ಥವಾಗಲ್ಪಟ್ಟ ಯಾವ ಚೇತನವಿರುವುದು ಅದು ಶಿವರೂಪವಿರುತ್ತದೆ. ಅಧಿಷ್ಠಾನ ಏನು ಕೂಟಸ್ಥದ ನೋಡ್ರಿ, ಅದು ಯಾವ ಚೇತನವಿರುವುದು ಅದು ಶಿವರೂಪವಿರುತ್ತದೆ. ಕಲ್ಯಾಣದ ಹೆಸರು ಶಿವ ಎಂದು ಇರುತ್ತದೆ. ಶಿವ ಅಂದ್ರೆ ಯಾರು? ಕಲ್ಯಾಣ. ಕಲ್ಯಾಣದ ಹೆಸರು ಶಿವ. ಅದು ಪಾರ್ವತಿ ಸಮೇತ ಇದ್ದದ್ದ ಶಿವ ಅಂತ ಕಲ್ಯಾಣ ಅಲ್ರಿಪ್ಪ? ಕಲ್ಯಾಣದ ಹೆಸರು ಶಿವ, ಪಾರ್ವತಿ ಸಮೇತವಾಗಿರಿ. ಕೂಟಸ್ಥವಾಗಲ್ಪಟ್ಟ ಯಾವ ಚೇತನವಿರುವುದು ಅದು ಶಿವರೂಪವಿರುತ್ತದೆ.
ಕಲ್ಯಾಣದ ಹೆಸರು ಶಿವ ಎಂದು ಇರುತ್ತದೆ. ಶಿವನಾಂ ಕಲ್ಯಾಣ ಕೈ, ಕಲ್ಯಾಣಾಂ ಶಿವ, ಶಿವ ಎಂದು ಇರುತ್ತದೆ. ಎದ್ರದು? ಕಲ್ಯಾಣದ ಹೆಸರು ಶಿವ ಎಂದು ಇರುತ್ತದೆ. ಏನ್ ಕೇಳಿದ್ರಿ ಅಮ್ಮವ್ರು ನೀವು? ಕಲ್ಯಾಣ ಅಂದ್ರಿ ಅಲ್ಲ ಇದು ಕೂಟಸ್ಥ ಚೇತನಕ್ ಶಿವ ಅಂದ್ರಲ್ರಿ, ನಾ ಪಾರ್ವತಿ ಸಮೇತ ಅಂದೆ ಅಲ್ರಿ ಇದು. ಅದು ಆಭಾಸ ರೀ ಅಮ್ಮ, ಅದನ್ನು ಆಭಾಷೆ. ಹ್ಞೂನ್ರಿ. ಅದೇನು ಶಿವ ಪಾರ್ವತಿ ಸಮೇತ ಇದ್ದುದು ಅದು ಆಭಾಸೆ. ಅದು ಇದು ಶುದ್ಧ ಚೇತನ ಕೂಟಸ್ಥ ಚೇತನ ಅಂದ್ರ ಶಿವ ನೋಡ್ರಿಪ್ಪ. ಇದು ಕೂಟಸ್ಥ ಯಾಕೆ ಹೇಳುದಪ್ಪ ಅಂದ್ರ ಆ ಬುದ್ಧಿ ಬಂದುದರಿಂದ ಕೂಟಸ್ಥ ಅಂತ ಹೇಳುದು. ಅದು ಬ್ರಹ್ಮನೇದದು. ಹೌದ್ರಿಪ್ಪ, ಹೌದ್ರಿ. ವಾಸ್ತವಿಕವಾಗಿ ಆ ಬ್ರಹ್ಮಕ್ಕೆ ಬಿಟ್ಟಿಲ್ಲದು. ಆ ಬುದ್ಧಿ ಉಪಾಧಿ ಬಂದುದರಿಂದ ಕೂಟಸ್ಥ ಅಂತ ಹೇಳುದು. ಎರಡನೇದ ಕಡೆ ಏನ್ ಹೇಳ್ತಾರೆ? ಕೂಟಸ್ಥವಾಗಲ್ಪಟ್ಟ ಯಾವ ಚೇತನವಿರುವುದೋ ಅದು ಶಿವರೂಪವಿರುತ್ತದೆ. ಕಲ್ಯಾಣದ ಹೆಸರು ಶಿವ ಎಂದು ಇರುತ್ತದೆ. ಆದ್ದರಿಂದ ಪ್ರಥಮದಲ್ಲಿ ಯಾವ ಸಂಶಯವನ್ನು ಮಾಡಲ್ಪಟ್ಟಿತ್ತು ಏನೆಂದರೆ, ಯಾವ ಬುದ್ಧಿರೂಪ ವೃಕ್ಷದಲ್ಲಿ 2 ಪಕ್ಷಿಗಳಿರುತ್ತವೆ. ಏನ್ ಸಂಶಯ ಮಾಡ್ಯಾನ? ಸಂಶಯ ಎತ್ತಿ ಹೇಳ್ತಾರ್ರಿ ಮೊದಲ. ಯಾವ ಬುದ್ಧಿರೂಪ ವೃಕ್ಷದಲ್ಲಿ 2 ಪಕ್ಷಿಗಳಿರುತ್ತವೆ, ಒಂದು ಪರಮಾತ್ಮ, ಇನ್ನೊಂದು ಜೀವ. ಆ ಸಂಶಯಕ್ಕೆ ಈ ಉತ್ತರವು ಹೇಳಲ್ಪಡುತ್ತದೆ. ಪರಮಾತ್ಮ ಮತ್ತು ಜೀವನನ್ನು ಇಲ್ಲಿ ಗ್ರಹಣ ಮಾಡಬಾರದು. ನೋಡ್ರಿ ನಂತರ ಪರಮಾತ್ಮ ಮತ್ತು ಜೀವನನ್ನು ಇಲ್ಲಿ ಗ್ರಹಣ ಮಾಡಬಾರದು. ಮತ್ತೇನೆಂದರೆ, ಕೂಟಸ್ಥವು ಪ್ರಕಾಶಮಾನವಾಗಿರುತ್ತದೆ ಮತ್ತು ಆಭಾಸವು ಭೋಗಿಸುವಂತಹದ್ದಾಗಿರುತ್ತದೆ. ಆ ಕೂಟಸ್ಥ ಏನದ್ರಪ್ಪ ಅಂತ ಕೇಳಿದದು ಪ್ರಕಾಶಮಾನವಾಗ್ಯದದು, ಅದಕ್ಕೆ ಬೆಳಕು ಕೊಟ್ಟದ ಅಧಿಷ್ಠಾನದದು. ಮತ್ತು ಆಭಾಸವು ಭೋಗಿಸುವಂತಹದ್ದಾಗಿದೆ. ಆಭಾಸ ಏನದಪ್ಪ ಅಂತ ಕೇಳಿದ್ರೆ ಭೋಗಿಸುವಂತಹದ್ದದು. ಆಭಾಸ ಅಂದ್ರೆ ಇದು ಜೀವ ಭೋಗಿಸುದೇ ಅದಲ್ರಿ ಪರಿದ್ದು. ಜೀವ ಏನದರಲ್ಲಿ ಆಭಾಸ. ಆ ಜೀವನಲ್ಲಿ ಸಹಿತ ಅದು ಏನು ಬುದ್ಧಿ ಅಭಿಮಾನದ ನೋಡ್ರಿ. ನಾನು 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 ಅಂತ ಕರ್ತೃತ್ವದ ಅಭಿಮಾನ ಮಾಡುವಂತದ್ದು ಏನದ ಆಭಾಸದ. ಅಂದ್ರಲ್ಲಿ ಆಭಾಸನಲ್ಲಿನೂ ಇಲ್ಲಿದು ಕೇವಲ ಬುದ್ಧಿಯಲ್ಲಿ ಅಂತ ಹೇಳ್ಯಾರ ಹಿಂದೆ. ಮಾಡವ ಭೋಗ್ಸವನು ಅಲ್ರಿ ಇದು ಆಭಾಸ್ರಿ. ಆಭಾಸನಲ್ಲೇ ಇದೆಲ್ಲ ಬುದ್ಧಿ. ಆಭಾಸನಲ್ಲಿನೂ ಇಲ್ಲ. ಮೊದಲು ಕೂಟಸ್ಥನಲ್ಲಿ ಇಲ್ಲ ಅಂದ್ರು, ನಂತರ ಆಭಾಸನಲ್ಲಿನೂ ಅತ್ಯಂತ ವಿಚಾರ ದೃಷ್ಟಿ ನೋಡಿದ್ರೆ ಆಭಾಸನಲ್ಲಿನೂ ಇಲ್ಲ. ಆಭಾಸ ಅಂದ್ರೆ ಜೀವ. ಕರ್ತೃತ್ವ ಬುದ್ಧಿಯಲ್ಲಿ ಅದ್ರಿ ಪರ. ಜೀವನಲ್ಲಿನೂ ಇಲ್ಲ ವಿಚಾರ ದೃಷ್ಟಿ. ಈಗ ನೋಡ್ರಿ, ನೀವಾದ್ರೆ ನಿಮ್ಮ ಅನುಭವ, ಸುಷುಪ್ತಿಯಲ್ಲಿ ಜೀವ ಅದಾನಿಲ್ರಿ? ಹೌದ್ರಪ್ಪ. ಅಲ್ಲೇನ್ರಿ ಅದೇನ್ರಿ ಅದು? ಇಲ್ಲ ನೋಡ್ರಪ್ಪ, ಅಲ್ಲಿ ಬುದ್ಧಿ ಲಯಿಸದ ಇಲ್ಲ ನೋಡ್ರಪ್ಪ. ಅಲ್ಲಿ ಇಲ್ಲದು. ಹೌನ್ರಿ. ಅತ್ಯಂತ ವಿಚಾರ ದೃಷ್ಟಿ ನೋಡಿದ್ರೆ ಅಲ್ಲಿ ಜೀವನಲ್ಲಿನೂ ಇಲ್ಲದು. ಅವನಿಗೂ ಕರ್ತೃತ್ವ ಭೋಕ್ತೃತ್ವ ಯಾವ ಇಲ್ರಿಪ್ಪ. ಇಲ್ಲ. ಎಲ್ಲದಪ್ಪ ಅಂತ ಕೇಳಿದ್ರೆ ಕೇವಲ ಬುದ್ಧಿಯಲ್ಲದ. ಏನ್ರಿ? ಆ ಬುದ್ಧಿ ಸುಷುಪ್ತಿ ಒಳಗೆ ಇರಂಗಿಲ್ಲ. ಇಲ್ಲಂದ್ರೆ ಅಲ್ಲಿ ಯಾವ ಕರ್ತೃತ್ವ ಭೋಕ್ತೃತ್ವ ಯಾವ ಇಲ್ಲ ಅಲ್ಲಿ. ಜೀವದಾನಿಲ್ರಿ ಮತ್ತ. ಜೀವನಂದಿನೂ ಇಲ್ಲಿದು. ಮತ್ತ ಅಲ್ಲಿ ಜೀವದಾನ ಏನು ಮಾಡಾಕತ್ತಿಲ್ಲ ನೋಡ್ರಪ್ಪ, ಇಲ್ಲಲ್ರಿ? ಮತ್ರಿ ಅಲ್ಲಿ ನೋಡ್ ನೀವು ಸುಷುಪ್ತಿ ಬಹಳ ನಮಗ ಪರಮಾತ್ಮ ಎಂತ ಇದು ಕೊಟ್ಟ ನೋಡ್ರಿ. ಅದೊಂದು ತಿಳ್ಕೊಳಕ. ಸುಮ್ಮನೆ ಬಡ್ಕೊಳಕತ್ತೀವ್ ನಾವ್, ಹಾಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಹಂಗ. ಮರಾಯ ಅದು ಕೇವಲ ಬುದ್ಧಿಯಲ್ಲಿ ಅದು ಮರಾಯ. ಸುಮ್ಮನೆ ಹಾಕೊಂಡಿಲ್ಲ. ಇರುದದು ಬುದ್ಧಿದದ. ನಿನ್ನ ಮ್ಯಾಗ ಹಾಕೊಳಕತ್ತಿದ್ನಿ. ಎಂತಾವ್ ಹುಟ್ಟಿದ್ವ ನೀನು? ಧರ್ಮ ಬುದ್ಧಿ ಧರ್ಮ ತನ್ನ ಮ್ಯಾಗ ಹಾಕೊಳ್ಳೋದ್ರಿ ಇದು.
ಸುಳ್ಳೆ ಹೊತ್ಕೊಂಡು ತಿರುಗಾಡಗತ್ತದ್ರಿ ಪ್ಯಾಲಿದು. ಹ್ಞೂನ್ರಿಪ್ಪ. ಅದು ಯಾರ್ದರೆ ಧರ್ಮ ಹೊತ್ಕೊಂಡು ನಂದು 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 ಅಂತ ವ್ಯವಹಾರ ನಡೆಸ್ಯಾನ ನೋಡ್ರಿ. ಅಪ್ಪಾಜಿ ನಿಮ್ ಪಾದ ಜಯ ಸದ್ಗುರ್ರಿ. ಜೈ ಸದ್ಗುರ್ರಿ. ಅಪ್ಪಾರಿ ಒಂದ್ ಎರಡು ಶಬ್ದ ಮಾತಾಡ್ರಪ್ಪ ರೀ. ಓ ಮಾತಾಡ್ರಿ ಗುರುಗಳ. ಅಪ್ಪಾಜಿ ಪಾದಕ್ಕೆ ಜಯ ಸದ್ಗುರ್ರಿ, ಸತ್ಸಂಗ ಬಳಕೆ ಜಯ ಸದ್ಗುರ್ರಿ. ಇವತ್ತು ನಿಂಬರ್ಗಿ ಸತ್ಸಂಗ ಪರಿವಾಗಿ ಒಂದು ಎರಡು ಮಾತು ಮಾತಾಡ್ತೇವ್ರಿ. ಮಂದ್ರಪ್ಪ ರಾಮಚಂದ್ರ ಅಪ್ಪಾಜಿ ಅವರ ಸಾನ್ನಿಧ್ಯದಲ್ಲಿ ಪರಮ ಪೂಜ್ಯ ಮತ್ತು ಆನಂದ್ ಶಾಸ್ತ್ರಿ ಬೋರರ್ ಅವರ ಸಾನ್ನಿಧ್ಯದಲ್ಲಿ ಪರಮ ಪೂಜ್ಯ ನಮ್ಮ ಬಸವರಾಜಪ್ಪ ಅವರ ನೀಲೂರೆ ಅವರ ಸಾನ್ನಿಧ್ಯದಲ್ಲಿ ಇವರೆಲ್ಲರೂ ಮಹಾತ್ಮರ ಸಾನ್ನಿಧ್ಯದಲ್ಲಿ ಇವತ್ತು ಕರ್ನಾಟಕದ ಪಂಚೀಕರಣ ಸತ್ಸಂಗ ಎಳನಿಂಬರಿಗೆ ಇವತ್ತು ಆಗ್ತದ್ರಿ. ಎಲ್ಲರೂ ಬರ್ಬೇಕಂತ ಹೇಳಿ ನಿಂಬರ್ಗಿ ಗ್ರಾಮದ ಸತ್ಸಂಗ ಪರವಾಗಿ ಎಲ್ಲರಿಗೂ